ಇನ್ನು ಪ್ರಕರಣ ರದ್ದು ಕೋರಿ ಬುರುಡೆ ಗ್ಯಾಂಗ್ ಅರ್ಜಿ ನನಗೂ ಅಷ್ಟೇ ಮಾಹಿತಿ ಇರೋದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಮಗೂ ಕೂಡ ಗೊತ್ತಿರೋದು ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದುಕೊಂಡು ಮಾತನಾಡಬೇಕು. SIT ಸಂಗ್ರಹಿಸಿದಂತ ವರದಿಯನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಅವರನ್ನ ನಾವು ತಡೆಯೋದಕ್ಕೆ ಆಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅನೇಕ ವಿಚಾರ SITಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರಲ್ಲ ಅಂತ ಹೇಳಿದ್ದಾರೆ. SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ. ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು SITನವ್ರು ಕೊಡ್ತಾರೆ. ಏಕೆಂದರೆ ಅನೇಕ ವಿಚಾರಗಳು ಬೇರೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ. SIT ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಕೋರ್ಟ್ ಮುಂದೆನೇ ಹೇಳ್ತಾರೆ. ಅವರು ವರದಿ ಕೊಡಿ ಅಂತ ಕೇಳಿದ್ರಲ್ಲ ಸರ್, ಅವರು ಹೇಳಿದ್ದಾರೆ. ಈಗಾಗಲೇ ಮೊದಲನೇ ವಾರದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್, ಮಧ್ಯಂತರ ವರದಿನ ಪೂರ್ಣ ವರದಿ ಕೊಡ್ತಾರಾ ಗೊತ್ತಿಲ್ಲ. ಅದು ಯಾವ ರೀತಿ ಕೊಡ್ತಾರೆ ಅಂತ. ನಾವು ಆದಷ್ಟು ಬೇಗ ಅಂತ ಹೇಳಿದ್ವಿ. ನಾವು ಅಕ್ಟೋಬರ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಸರ್ SIT ಬುರುಡೆ ಗ್ಯಾಂಗಿಗೆ. ಅಲ್ಲ, ಅವರು ಸಂಪೂರ್ಣ ಮಾಹಿತಿ ಸಂಪೂರ್ಣ ವರದಿ ಕೊಡ್ತಾರಾ ಅಥವಾ ಇಂಟರಿಮ್ ವರದಿ ಕೊಡ್ತಾರಾ ಅಂತೇಳಿ ಗೊತ್ತಿಲ್ಲ ನಮಗೆ. SIT